ಕೇವಲ ಒಂದೇ ಒಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ನು ಇಟ್ಕೊಂಡು ನೀವು ಟ್ರೇಡ್ ಮಾಡಿ ಅಂತ ಹೇಳಿದ್ರೆ ನೀವು ಯಾವ ಪ್ಯಾಟರ್ನ್ ಅನ್ನು ಚೂಸ್ ಮಾಡ್ತೀರಿ ಕಮೆಂಟ್ ಮಾಡಿ. ನಾನು ಹ್ಯಾಮರ್ ಕ್ಯಾಂಡಲ್ ಅನ್ನು ಚೂಸ್ ಮಾಡ್ತೀನಿ. ಇದೊಂದು ಮೋಸ್ಟ್ ಪವರ್ಫುಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇದು ಪ್ರೈಸ್ ಡೌನ್ ಬರ್ತಾ ಇರುವಾಗ ಕ್ರಿಯೇಟ್ ಆಗುವಂತ ಒಂದು ಪ್ಯಾಟರ್ನ್. ಇಲ್ಲಿ ಕ್ಯಾಂಡಲ್ ನ ಬಾಡಿ ತುಂಬಾ ಚಿಕ್ಕದಿರುತ್ತೆ, ಅದೇ ರೀತಿ ಅದರ ಶ್ಯಾಡೋ ಅಥವಾ ವಿಕ್ ತುಂಬಾ ದೊಡ್ಡದಾಗಿರುತ್ತೆ. ಮಿನಿಮಮ್ ಅಂತ ಹೇಳಿದ್ರು ಕ್ಯಾಂಡಲ್ ಬಾಡಿಯ 2 ಪಟ್ಟು ವಿಕ್ ಅಥವಾ ಶ್ಯಾಡೋ ಇರಬೇಕಾಗತ್ತೆ, ಆಗ ಮಾತ್ರ ಅದನ್ನು ನಾವು ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿ ಸೈಕಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ರೆ ಪ್ರೈಸ್ ಓಪನ್ ಆಗಿ ಡೌನ್ ಬರ್ತಾ ಇರುತ್ತೆ. ಡೌನ್ ಬಂದು ಡೌನ್ ಸೈಡ್ ಅಲ್ಲಿ ಏನಾಗುತ್ತೆ, ಬೈಯರ್ಗಳು ಒಂದಷ್ಟು ಆಕ್ಟಿವೇಟ್ ಆಗ್ತಾರೆ, ಬೈಯರ್ಗಳು ಪ್ರೈಸ್ ಅನ್ನ ಅಪ್ ಸೈಡ್ ಪುಷ್ ಮಾಡ್ತಾರೆ. ಈ ಕಾರಣದಿಂದಾಗಿ ಡೌನ್ ಸೈಡ್ ಅಲ್ಲಿ ಒಂದು ವಿಕ್ ಅಥವಾ ಶ್ಯಾಡೋ ಕ್ರಿಯೇಟ್ ಆಗುವಂಥದ್ದು. ನೆಕ್ಸ್ಟ್ ಪ್ರೈಸ್ ಅಪ್ ಹೋಗಿ ಕ್ಲೋಸ್ ಆಗುತ್ತೆ, ಒಂದು ಸ್ಮಾಲ್ ಬಾಡಿಯನ್ನು ಕ್ರಿಯೇಟ್ ಮಾಡುತ್ತೆ. ಬಾಡಿಯ ಕಲರ್ ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಸೊ ಈ ರೀತಿ ಡೌನ್ ಸೈಡ್ ಅಲ್ಲಿ ದೊಡ್ಡ ವಿಕ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸೆಲ್ಲರ್ಗಳು ಪ್ರೈಸ್ ಅನ್ನ ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಬೈಯರ್ಗಳು ಆಕ್ಟಿವೇಟ್ ಆಗಿ ಬೈಯಿಂಗ್ ಪ್ರೆಷರ್ ಅನ್ನ ತಂದು ಪ್ರೈಸ್ ಅನ್ನ ಅಪ್ ಸೈಡ್ ಪುಷ್ ಮಾಡ್ತಾರೆ. ಪ್ರೈಸ್ ಹೈಯರ್ ಲೆವೆಲ್ ಅಲ್ಲಿ ಬಂದು ಕ್ಲೋಸಿಂಗ್ ಅನ್ನ ಕೊಡುತ್ತೆ ಅಂತ. ನೆಕ್ಸ್ಟ್ ಈ ಹ್ಯಾಮರ್ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಪ್ರೈಸ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಬೈಯರ್ ಪ್ರೈಸ್ ಅನ್ನ ಕಂಟ್ರೋಲ್ಗೆ ತಗೊಂಡು ಅಪ್ ಸೈಡ್ ಪುಷ್ ಮಾಡ್ತಾರೆ ಅಂತ ಒಂದು ಅಸಂಪ್ಷನ್ ಇರುವಂತದ್ದು. ಆಗ್ಲೇ ಹೇಳಿದಾಗೆ ಪ್ರೈಸ್ ಡೌನ್ ಟ್ರೆಂಡ್ ಅಲ್ಲಿ ಇರುವಾಗ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಪ್ರೀವಿಯಸ್ ಸ್ವಿಂಗ್ ಲೋ ಅಥವಾ ಪ್ರೀವಿಯಸ್ ಸಪೋರ್ಟ್ ಲೆವೆಲ್ ಹತ್ರ ಈ ಪ್ಯಾಟರ್ನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಈ ಪ್ಯಾಟರ್ನ್ ಸಕ್ಸಸ್ಫುಲ್ ಆಗಿ ವರ್ಕ್ ಆಗುವಂತ ಪ್ರೊಬಾಬಿಲಿಟಿ ಹೆಚ್ಚಿರುತ್ತೆ. ಈ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ನೆಕ್ಸ್ಟ್ ಪ್ರೈಸ್ ಅಪ್ ಹೋಗುವಂತ ಪ್ರೊಬಾಬಿಲಿಟಿ ಹೆಚ್ಚಿರುತ್ತೆ. ಸೊ ಮೋಸ್ಟ್ ಪವರ್ಫುಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕರಿಬಹುದು. ನಾವು ಚಾರ್ಟ್ ಅಲ್ಲಿ ಈಗ ಅಬ್ಸರ್ವ್ ಮಾಡಬಹುದು, ಪ್ರೈಸ್ ಡೌನ್ ಬರ್ತಾ ಇತ್ತು, ಗ್ಯಾಪ್ ಡೌನ್ ಆಗುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ, ನೆಕ್ಸ್ಟ್ ಒಂದು ಹ್ಯಾಮರ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡಿದೆ. ಅದಾದ ನಂತರ ಪ್ರೈಸ್ ಅಲ್ಲಿ ಒಂದು ರಿವರ್ಸಲ್ ಅನ್ನು ಮಾಡಿಕೊಂಡು ಅಪ್ ಹೋಗಿರೋದನ್ನ ನೋಡಬಹುದು. ನೀವು ಟ್ರೇಡಿಂಗ್ ಹೆಚ್ಚಾಗಿ ಯಾವ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ನು ಯೂಸ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.